A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಸಿಡಿಲು ಬಡಿದು ಮೃತಪಟ್ಟ ಯುವಕನ ಮನೆಗೆ ಭೇಟಿ ನೀಡಿದ ಶಾಸಕ ಎಂಆರ್ ಪಾಟೀಲ್. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಹಿರಿಹರಕುನಿ ಗ್ರಾಮದ ಮೈಲಾರಪ್ಪ ಬಸವರಾಜ ಉಣಕಲ್ ಎಂಬ 18 ವರ್ಷದ ಬಾಲಕ ಇತ್ತೀಚೆಗೆ ಹಿರೇನೆರ್ತಿ ಗ್ರಾಮದಲ್ಲಿ ಸಿಡಿಲು ಬಡಿದು ಸಾವನ್ನಪ್ಪಿದ ಮೈಲಾರಪ್ಪ ಉಣಕಲ್ ಎಂಬ ಈ ಯುವಕನ ಮನೆಗೆ ಶಾಸಕರಾದ ಎಂಆರ್ ಪಾಟೀಲ್ ಅವರು ಭೇಟಿ ನೀಡಿದ ಹಿನ್ನೆಲೆಯಲ್ಲಿ ಎನ್ಡಿಆರ್ಎಫ್ನಿಂದ ಹಾಗೂ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಮೃತಪಟ್ಟ ಯುವಕನ ಕುಟುಂಬಕ್ಕೆ ಸರ್ಕಾರದಿಂದ 5 ಲಕ್ಷ ರು ಜಮಾವಣೆ ಮಾಡಿದ್ದು, ಈ ಮಾಹಿತಿ ಪತ್ರವನ್ನ ಮೃತಪಟ್ಟ ಯುವಕನ ತಾಯಿ ಕೈಗೆ ನೀಡಿ ಸಾಂತ್ವನ ತಿಳಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮಾವರ್ಕರ್, ದಾನಪ್ಪ ಗಂಗಾಯಿ, ರಂಗನಗೌಡ ಪಾಟೀಲ್, ಮಾಲತೇಶ್ ಶಾಗೋಟಿ, ರುದ್ರಪ್ಪ ಮಾಡ್ಲಿ, ಬಸವರಾಜ್ ಚಿಕ್ಕಹರಕುನಿ, ಅಶೋಕ್ ಹಸ್ಬಿ, ರಾಘವೇಂದ್ರಗೌಡ ಪಾಟೀಲ್, ಬಸಯ್ಯ ಹಿರೇಮಠ್, ಚನ್ನವೀರಗೌಡ ಪಾಟೀಲ್, ಮಂಜುನಾಥ್ ಅಳ್ಳೂರ್, ಕಲ್ಲಪ್ಪ ಹರಕುನಿ ಹಾಗೂ ಗ್ರಾಮದ ಗುರು ಹಿರಿಯರು ಇದ್ದರು. ವರದಿ ಬಸವರಾಜ್ ಕುಂದಗೋಳ್. ಟೋಟಲ್ 5 4 ಇಂಡಿಯಾ ಅಕೌಂಟಿಗೆ